ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಸೊ ನಾನು ಸೂಪರು. ಹಾಗೆ ಅಕ್ಕನ ಮನೆಗೆ ಬಂದ್ವಿ ನಾವು. ನೋಡಿ, ಡ್ರಾಯಿಂಗ್ ಮಾಡ್ತಿದ್ದಾರೆ ಮಕ್ಕಳು. ಹೋಗೋದು ಅಂತಲೇ ಇದ್ವಿ ಫ್ರೆಂಡ್ಸ್, ಆದರೆ ನಮ್ಮ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲಲ್ಲ. ಸೊ ಲೇಟಾಗಿ ಹೋಗಿ ಅಂತ ಹೇಳಿದ್ಲು ಅಕ್ಕ. ಸೊ ಅದಕ್ಕೋಸ್ಕರನೇ ಅವಳು ಸ್ವಲ್ಪ ಮಲ್ಕೊಂಡೇ ಇದ್ಲ. ಅವಳಿಗೆ ಅಷ್ಟೇನು ಆ್ಯಕ್ಟಿವ್ ಇಲ್ಲ ಆಗಿದ್ಲು ನನ್ನ ಮಗಳು. ಹಾಗೆ ಇವರು ಡ್ರಾಯಿಂಗ್ ಮಾಡ್ತಾಯಿದ್ರಲ್ವ, ನಮ್ಮ ಅಕ್ಕ ಪಲಾವ್ ಮಾಡಿದ್ಲು, ಫ್ರೈಡ್ ರೈಸ್ ಮಾಡಿ, ಹಾಗೆ ಸ್ವಲ್ಪ ರೊಟ್ಟಿ ಚಟ್ನಿ ಮಾಡ್ತಿತ್ತು, ಅಂದರೆ ಮಸಾಲೆ ಮಾಡ್ತಿತ್ತು ಕಬಾಬ್ ಮಾಡಲಿಕ್ಕೆ. ಚಲೋ ಆಗಿತ್ತು ಫ್ರೆಂಡ್ಸ್, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಆಮೇಲೆ ನಾನು ನೋಡುವ ಅಂತ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸಿ, ಹೋಟೆಲಿಂದ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸಿ, ಅಂದರೆ ಎಮರ್ಜೆನ್ಸಿ ನಾವು ಬರೋದಿತ್ತ, ಅಲ್ಲಿಗೆ ಕ್ಯಾನ್ಸಲ್ ಆಯಿತು. ಅವಳು ಸ್ವಲ್ಪ ಗಿಮೆಂಟ್ ಎಲ್ಲ ಮಾಡೋದು ನೋಡಿ. ಆಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅವಳಿಗೆ ಸ್ವಲ್ಪ ಮಲಗಿಸಿ, ಆಮೇಲೆ ಸ್ವಲ್ಪ ವೀಡಿಯೋ ಎಲ್ಲ ತೆಗೆದೆ ನಾನು. ಆಮೇಲೆ ನಮ್ಮ ಅಕ್ಕ ಮತ್ತೆ ಹೇಳಿದ್ಲು, ಊಟ ಎಲ್ಲ ಮಾಡೇ ಹೋಗಿ ಅಂತೆಲ್ಲ ಹೇಳಿದ್ಲು. ಅದಕ್ಕಾಗಿ ಪಾಪ ಅವಳು ರೆಡಿ ಮಾಡ್ಕೊಳ್ತಿತ್ತು. ಹಾಗೆ ನಮ್ಮ ಅಮ್ಮನೂ ಬಂದಳು ನೋಡುವ ಅಂತ, ಅಂದರೆ ನಾವು ಮನೆಗೆ ಹೋಗ್ತೀವಿ ಅಂತ ಬಂದಿತ್ತಲ್ವ. ಸೊ ನಮ್ಮ ಅಮ್ಮನೂ ಬಂದಳು. ನೋಡಿ, ನನ್ನ ಮಗಳು ಮಲ್ಕೊಂಡೇ ಇದ್ದಾಳೆ ಪಾಪ, ಅವಳು ಆ್ಯಕ್ಟಿವೇ ಇಲ್ಲ ಫ್ರೆಂಡ್ಸ್ ಅವಳು. ಸೊ ಹಾಗೆ ನಮ್ಮ ಅಕ್ಕ ರುಬ್ಬಿ ಎಲ್ಲ ಮಾಡಿರುವಂಥ ಕಬಾಬ್ ನೋಡಿ, ಸೂಪರಾಗಿತ್ತು ಫ್ರೆಂಡ್ಸ್. ತಿನ್ಲಿಕ್ಕಂತೂ ಒಳ್ಳೆ ಟೇಸ್ಟ್ ಇತ್ತು ನೋಡಿ. ಫ್ರೈಡ್ ರೈಸ್ ಕಬಾಬ್ ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಆಮೇಲೆ ಊಟ ಎಲ್ಲ ಮಾಡಿ 3 o'clock ನಾವು ರೆಡಿ ಆದ್ವಿ ಮನೆಗೆ ಹೋಗಲಿಕ್ಕೆ. ನೋಡಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಲ್ಲ, ಅದೇ ಡ್ರೆಸ್ಸಲ್ಲೇ ರೆಡಿ ಆದ್ವಿ. ಜಸ್ಟ್ ಒಂದು ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಜಲೇನೋ ಹಾಕ್ಕೊಂಡಿದ್ನೇನೋ, ನನಗೆ ನೆನಪಿಲ್ಲ. ಹಾಗೆ ಒಂದು ಕ್ಲಿಕ್ ತೆಗೆಯುವ ಅಂತ ವೀಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್. ಹಾಗೆ ನಮ್ಮ ಹಸ್ಬೆಂಡ್ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಬಂದೆ. ಎಲ್ಲ ವೇಟ್ ಮಾಡಿ ಸಾಕಾಯಿತು. ಹಾಗೆ ನಮ್ಮ ಹಸ್ಬೆಂಡ್ ಬರ್ತಿದ್ದೀನಿ ಅಂತ ನನಗೆ ಕಾಲ್ ಮಾಡಿದ್ರ. ನೋಡಿ, ನನ್ನ ಔಟ್ಫಿಟ್ ಹೀಗಿತ್ತು ಸೋಮವಾರ. ಸೊ ಹಾಗೆ ಅವರು ಬಂದರು. ನಾವು ಮನೆಗೆ ಬಂದು ಸ್ವಲ್ಪ ಟೀ ಎಲ್ಲ ಕುಡಿದು, ಆಮೇಲೆ ನಮ್ಮ ಹಸ್ಬೆಂಡು ಬೋಟಿ ಕಡೆಗೆ ಹೋಗಿದ್ದರು. ಅವತ್ತೇನು ಬೋಟಿ ಸ್ವಲ್ಪ ಕೆಲಸ ಉಂಟಂತ ಹೋಗಿದ್ರು. ಸ್ವಲ್ಪ ಅಂದರೆ ನೀರಿಗೀರೆಲ್ಲ, ಅಂದರೆ ಮಳೆ ಎಲ್ಲ ಬರ್ತಾ ಇತ್ತಲ್ವ, ಬೋಟಿಗೆ ತುಂಬಿದೆಯಾ ಇಲ್ವಾ ಅಂತೆಲ್ಲ ನೋಡ್ಲಿಕ್ಕೆ ಹೋಗಿದ್ರು, ಖಾಲಿ ಮಾಡ್ಲಿಕ್ಕೆ ಹೋಗಿದ್ರು. ಹಾಗೆ ಅವ್ರದ್ದು ಸ್ವಲ್ಪ ಕೆಲಸ ಇತ್ತಂತ ಅವರು ಹೋದರು. ಮಾಡಿ ಸುಮಾರು ಒಂದು 7 o'clock ಬಂದರು ಅವರು. ಎಷ್ಟು 5 o'clock 5:15 ಆಗಿತ್ತು. ಹಾಗೇನು ಮಾಡಬೇಡ ಅಂತ ಹೇಳಿದ್ರಲ್ವ, ಫ್ರೈಡ್ ರೈಸ್ ತಗೊಂಡು ಬಂದಿದ್ದರು. ಅದರಲ್ಲೂ ನನ್ನ ಮಗಳು ವಾಮಿಟಿಂಗ್ ಎಲ್ಲ ಮಾಡ್ತಿತ್ತಲ್ವ, ಏನು ಮಾಡಲಿಕ್ಕೂ ಆಗಿಲ್ಲ. ನೋಡಿ, ಅವಳಿಗೆ ಊಟ ಮಾಡಿಸಿ ಮಲಗಿಸಿದ್ದೆ. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸೊ ಈಗ ಬಂದಿದ್ವಿ. ಈಗ ಅಂದರೆ ಸುಮಾರು 4 o'clock ಆಗಿತ್ತು ಬರುವಾಗ. ಸೊ ವೀಡಿಯೋ ಎಲ್ಲ ಮಾಡಿಲ್ಲ ಫ್ರೆಂಡ್ಸ್ ನಾನು, ಯಾಕಂದರೆ ನನ್ನ ಮಗಳಿಗೂ ತುಂಬ ಹುಷಾರಿರಲಿಲ್ಲ. ಯಾಕಂದರೆ ಜ್ವರ ಅವಳಿಗೆ ನಿನ್ನೆಯಿಂದ ಸ್ವಲ್ಪ ಮಳೆಯಲ್ಲೆಲ್ಲ ನೆಂದೋಗಿದ್ವಲ್ವ. ಸೊ ಅದರಿಂದ ಸ್ವಲ್ಪ ಜ್ವರ ಎಲ್ಲ ಸ್ಟಾರ್ಟ್ ಆಗಿತ್ತು ಅವಳಿಗೆ. ಹಾಗೆಯೇ ಜ್ವರ ವಾಮಿಂಟೆಲ್ಲ ಸ್ಟಾರ್ಟ್ ಆಗಿ ನನಗಂತೂ ತುಂಬ ಟೆನ್ಷನ್ ಆಗೋಯ್ತು ಫ್ರೆಂಡ್ಸ್. ಬರುವಾಗೆಲ್ಲ ತುಂಬ ವಾಮಿಂಟಿಂಗ್ ಮಾಡಿಕೊಂಡ್ಳು. ಸೊ ಬೆಳಿಗ್ಗೆನೇ ಬರೋದಿತ್ತು. ಬೆಳಿಗ್ಗೆನೇ ಅಮ್ಮನ ಮನೆಯಿಂದ ರೆಡಿಯಾಗಿ ನಾವು ಅಕ್ಕನ ಮನೆಗೆ ಬಂದ್ವಿ, ಯಾಕಂದರೆ ಬಟ್ಟೆ ಎಲ್ಲ ಅಲ್ಲೇ ಇತ್ತು ನಮ್ಮದು. ಸೊ ಹಾಗೆ ಅಕ್ಕನ ಮನೆಗೆ ಬರುವಾಗಲೇ ತುಂಬ ವಾಮಿಂಟಿಂಗ್ ಮಾಡಿಕೊಂಡ್ಳು.
ಆಮೇಲೆ ಮತ್ತೆ ಅಕ್ಕ ಎಲ್ಲ ಹೇಳಿದ್ರು, ಮತ್ತು ಇವಾಗಲೇ ಬೇಡ ಪಾಪ ಅವಳಿಗೆ ಆಗಿದ್ದೇನು, ಸ್ವಲ್ಪ ಹೊತ್ತು ಬಿಟ್ಟು ಹೋಗು ಅಂತ ಹೇಳಿದರು. ಅದರಲ್ಲೂ ತುಂಬ ಮಳೆ ಫ್ರೆಂಡ್ಸ್ ಇವತ್ತಂತೂ. ಆಮೇಲೆ ಹಾಗೇನೆ ಮತ್ತು ಸರಿ ಬಿಡು ಅಂತ ನಾವು ಸುಮಾರು ಬೆಳಿಗ್ಗೆ ಅಂದರೆ ಒಂದು 7-7:30 8 ಆಗಿತ್ತೇನೋ ಅಕ್ಕನ ಮನೆಗೆ ಹೋಗುವಾಗ. ಹಾಗೆಯೇ ಅಕ್ಕನೂ ಹೇಳಿದ್ಲು ಬೇಡ ಹೋಗೋದು, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗುವಂತೆ ಅಂತ ಹೇಳಿದ್ಲು. ಇಲ್ಲ, ಶಾಲೆನೂ ಇತ್ತಲ್ವ, ಶಾಲೆನೂ ಮಿಸ್ ಮಾಡಲಿಕ್ಕಾಗೋದಿಲ್ಲ, ಸೊ ಹೋಗ್ತೀವಿ ನಾವು ಅಂತ ಹೇಳಿದ್ವಿ. ಮತ್ತು ಅಲ್ಲ, ಇವಾಗ ಹೋಗಿ ನೀವು ಶಾಲೆ ಏನೂ ಅಟೆಂಡ್ ಮಾಡಲಿಕ್ಕಾಗೋದಿಲ್ಲ, ಆಮೇಲೆ ಹೋಗು ಅಂತ ಹೇಳಿದ್ಲು. ಸರಿ ಓಕೆ ಅಂತ ನಾವು ನಮ್ಮ ಓಕೆ ಅಂತಲೇ ಹೇಳಿದ್ವಿ. ಆಮೇಲೆ ಅದರಲ್ಲೂ ಜ್ವರದ ಮೆಡಿಸನ್ನು ನಾನು ತೊಗೊಂಡೋಗಿಲ್ಲ ಫ್ರೆಂಡ್ಸ್, ಹಾಗೆ ಹೋಗಿದ್ದೆ. ಯಾಕಂದರೆ ನನಗೆ ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ಏನಂದರೆ, ನಾವು ಶನಿವಾರ ಹೋಗಿ ಸಂಡೇ ರಿಟರ್ನ್ ಬರೋದ ಅಂತಲೇ ಹೋಗಿದ್ವಿ. ಬಟ್ ಅಲ್ಲಿ ನೋಡ್ರೆ ನಮ್ಮ ಮಕ್ಕಳು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಇರೋಣ ಅಮ್ಮ, ಇವತ್ತೊಂದು ದಿನ ಇರೋಣ ಅಮ್ಮ ಅಂತ ಹೇಳಿದ್ಲು. ಮತ್ತು ಹೋಗೋದು ಅಪರೂಪ ಅಲ್ವಾ, ಸೊ ಯಾಕೆ ಮತ್ತೆ ಇರಲಿ. ಅದರಲ್ಲೂ ನಮ್ಮಮ್ಮನೂ ಇಲ್ಲ ಆಗಿದ್ದರು. ಸೊ ಆಮೇಲೆ ಅಮ್ಮನೂ ಬಂದರು. ಆಮೇಲೆ ಅಮ್ಮ ಬಂದ ನಂತರನೇ ನಾನು ಅಮ್ಮನ ಮನೆಗೆ ಹೋಗಿದ್ದೆ, ಯಾಕಂದರೆ ಯಾರೂ ಇರಲಿಲ್ಲ ಅಮ್ಮನ ಮನೆಗೆ. ಸೊ ಅಣ್ಣ ಅತ್ತಿಗೆನೂ ಇಲ್ಲ ಆಗಿದ್ದರು. ಹಾಗೆಯೇ ಅಮ್ಮನ ಮನೆಗೆ ಹೋಗಿ ನಾವು ಬೆಳಿಗ್ಗೆನೇ ಬರೋದು ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಆಮೇಲೆ ಬರುವಾಗ ಅಂತೂ ಮಳೆ ಒಂದು ಸಿಗಲಿಲ್ಲ ಫ್ರೆಂಡ್ಸ್. ಬರುವಾಗ ಮಳೆ ಇರಲಿಲ್ಲ, ಅದು ನಮ್ಮದು ಒಂದು ಲಕ್ಕು. ಆಮೇಲೆ ನನ್ನ ಮಗಳಂತೂ 4 ಸಾರಿ ವಾಮೆಂಟಿಂಗ್ ಮಾಡ್ಕೊಂಡಿದ್ದಾಳೆ ನನ್ನ ಮೈ ಮೇಲೇ. ಆಮೇಲೆ ಅದಕ್ಕೋಸ್ಕರ ನಾನು ಮತ್ತು ವೀಡಿಯೋ ತೆಗಿಲಿಲ್ಲ, ಇಲ್ಲಾದ ತೆಗಿತಿದ್ದೆ. ಆಮೇಲೆ ಮನೆಗೆ ಬಂದು ಅವಳಿಗೆ ಬಿಸಿ ನೀರು ಕೊಟ್ಟು, ಆಮೇಲೆ ಸ್ವಲ್ಪ ಹಾಲು ಬಿಸಿ ಮಾಡಿ ಕೊಟ್ಟು, ಆಮೇಲೆ ಮೆಡಿಸನ್ ಇತ್ತಲ್ವ, ಮನೆಯಲ್ಲೇ ಮೆಡಿಸನ್ ಇತ್ತು ಜ್ವರದ್ದು ತಡೆದು. ಯಾಕಂದರೆ ನಾನು ಎಮರ್ಜೆನ್ಸಿಗೆ ತಂದಿಡ್ತೀನಿ, ಯಾಕಂದರೆ ಯಾವ ಟೈಮಲ್ಲಿ ಮಕ್ಳಿಗೆ ಜ್ವರ ಬರುತ್ತೆ ಅಂತ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ 1-2 ಬಾಟಲೆಲ್ಲ ತೆಗೆದು ನಾನು ಇಟ್ಕೊಳ್ತೀನಿ. ಹಾಗೆಯೇ ಅದು ಹಾಲು ಕುಡ್ದಿದ್ದು ವಾಮಿಟಿಂಗ್ ಆಗೋಯ್ತು ಫ್ರೆಂಡ್ಸ್ ಅವಳಿಗೆ. ಮತ್ತೇನು ಮಾಡೋದಪ್ಪ ಅಂತ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇನು ಅಂತ ಅಂದ್ಕೊಂಡೆ. ಸೊ ಈಗ ಸದ್ಯದಲ್ಲೇ ನಾನು ಕರ್ಕೊಂಡೋಗಿದ್ದೆ, ಒಂದು 2 ವಾರ ಹಿಂದೆ ತೊಗೊಂಡೋಗಿದ್ದೆ ಅವಳಿಗೆ. ಸೊ ಅದೇ ಮೆಡಿಸಿನ್ ನಾನು 2 ಬಾಟಲೇ ತೊಗೊಂಡು ಬಂದಿದ್ದೆ. ಮತ್ತೇನಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ ಅಂತ. ಮತ್ತು ಇವಾಗ ಮಳೆಗಾಲ ಅಲ್ವಾ, ಸೊ ಅದಕ್ಕೋಸ್ಕರನೇ ಹಾಗೆ ಹಾಲು ಕುಡಿದಿದ್ದು ವಾಮೆಂಟ್ ಮಾಡಿಕೊಂಡು, ಮತ್ತೇನೇ ಆಗಲಿ ಸ್ವಲ್ಪ ಹಾಕುವಂಥ ಜ್ವರದ ಔಷಧಿ ಹಾಕಿ ಆಮೇಲೆ ಮಲಗಿಸ್ದೆ. ಒಳ್ಳೆ ಮಾಡಿ ನಿದ್ದೆ ಮಾಡಿದ್ಲು. ನಿದ್ದೆ ಮಾಡಿ ಹಾಕಿ ಮನೆಯೆಲ್ಲ ಗುಡಿಸಿ ಅವಳಿಗೆ ಸ್ವಲ್ಪ ಗಂಜಿ ಮಾಡಿದೆ. ಮತ್ತು ನಮ್ಮ ಹಸ್ಬೆಂಡ್ ಹೇಳಿದ್ರು ನಮಗೆಲ್ಲ ಏನು ಮಾಡೋದು ಬೇಡ, ಮತ್ತು ಅವಳಿಗೆ ಮತ್ತೆ ಸ್ವಲ್ಪ ಗಂಜಿ ಮಾಡು ಅಂತ ಹೇಳಿದ್ರು. ಆಮೇಲೆ ನಮಗೆ ಫ್ರೈಡ್ ರೈಸ್ ತೊಗೊಂಡು ಬಂದಿದ್ದರು. ಆಮೇಲೆ ಬಂದು ಗುಡಿಸಿ, ಆಮೇಲೆ ದೇವ್ರಿಗೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ, ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೆ. ಅಷ್ಟರೊಳಗೆ ನನ್ನ ಮಕ್ಕಳು ಚಂದ ಮಾಡಿ ಮಲ್ಕೊಂಡಿದ್ಲು, ಏನೂ ಟೆನ್ಷನ್ ಇರಲಿಲ್ಲ. ಆಮೇಲೆ 8 o'clock ಬಂದು ಆಮೇಲೆ ಸ್ವಲ್ಪ ಊಟ ಮಾಡಿಸಿ ಬಿಸಿ ನೀರೆಲ್ಲ ಕುಡಿಸಿ, ಆಮೇಲೆ ಇವಾಗ ಒಂದು 10 o'clock ಮತ್ತು ಔಷಧಿ ಹಾಕಬೇಕು ಅವಳಿಗೆ. ಯಾಕಂದರೆ 5 ಗಂಟೆಗೆ ಹಾಕಿದ್ನಲ್ವ, ಸೊ ಬೇಗ ಹಾಕಬಾರ್ದು, ರಿಯಾಕ್ಷನ್ ಆಗ್ತದಲ್ವ. ಸೊ ಅದಕ್ಕೋಸ್ಕರ ಒಂದು 12 ನಿಮಿಷ ಬಿಟ್ಟು ಹಾಕೋದಲ್ಲ. ಸೊ ಅದಕ್ಕೋಸ್ಕರ 10 ಗಂಟೆಗೆಲ್ಲ 11 ಗಂಟೆಗೆ ಹಾಕ್ತೀನಿ. ಸೊ ಇವಾಗ ಊಟ ಎಲ್ಲ ಮಾಡಿ ಮಲ್ಕೊಂಡ್ಲು. ಸೊ ನಾವು ನಮ್ಮ ಮಚ್ಚು ಫ್ರೈಡ್ ರೈಸ್ ತೊಗೊಂಡು ಬಂದಿದ್ರು. ಸೊ ಅದೇ ನಾನು ನನ್ನ ಮಗ ಹಾಗೂ ಮಚ್ಚು
ಊಟ ಮಾಡಿದ್ವಿ. ಊಟ ಮಾಡಿ ಊಟ ಮಾಡಿ ಪಾತ್ರೆ ಎಲ್ಲ ತಿಕ್ಕಿ ಎಲ್ಲ ಬರೆಸಿ ಇವಾಗ ಸ್ವಲ್ಪ ಮಾತಾಡುವ ಅಂತ ನಾನು ಬಂದಿದ್ದೆ. ಯಾಕೆ ನನ್ನ ಕತೆ ಸ್ವಲ್ಪ ಹೇಳುವ ಅಂತ. ಸೊ ಇವಾಗ ನಾನು ಮಲ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಮಕ್ಕಳಿಗೆ ಏನಾದರೂ ಆದರೆ ಹಾಗೆ ಅಲ್ವಾ, ತುಂಬ ಟೆನ್ಷನ್ ಆಗುತ್ತೆ. ಯಾಕಂದರೆ ಶಾಲೆಗೆ ಹೋಗೋ ಮಕ್ಕಳಲ್ವ ಫ್ರೆಂಡ್ಸ್, ಏನಾದರೂ ಸ್ವಲ್ಪ ಜ್ವರ ಗಿರಲ್ಲ ಆದರೆ 5-6 ದಿನ ರಜೆನೇ ಹಾಕಬೇಕಾಗುತ್ತೆ. ಅದೇ ಒಂದು ದೊಡ್ಡ ಟೆನ್ಷನ್ನು. ಸೊ ಅದೇ ರಾಯರ ಹತ್ರ ಕೇಳಿಕೊಂಡೆ, ಹಾಗೂ ನಾನಂದಿರೋಂಥ ಅಯ್ಯಪ್ಪನ ಕೇಳಿಕೊಂಡೆ. ಸೊ ಸಂಪೂರ್ಣವಾಗಿ ಜ್ವರ ಕಮ್ಮಿ ಆಗಿದೆ. ಮೊಮೆಂಟಿಗೆ ಇವಾಗ ಸ್ವಲ್ಪ ಇಲ್ಲ, ಕಡಿಮೆ ಆಗಿದೆ. ಈಗ ಮತ್ತು ಔಷಧಿ ಹಾಕಬೇಕು. ಸೊ ಅದೇ ಫ್ರೆಂಡ್ಸ್, ಮತ್ತು ಇಬ್ಬಿಬ್ಬರು ಒಂದೇ ಕಡೆ ಇರ್ತಾರಲ್ವ, ಅದು ದೊಡ್ಡ ಟೆನ್ಷನ್ ಫ್ರೆಂಡ್ಸ್ ನನಗೆ. ಇಬ್ಬರು ಒಂದೇ ಕಡೆ ಇರ್ತವೆ, ಮತ್ತು ಒಬ್ರಿಗಾದರೂ ಒಬ್ರಿಗೆ ಬರುತ್ತೆ, ಅದು ಮತ್ತು ದೊಡ್ಡ ಟೆನ್ಷನ್. ಇವ್ಳಿಗೆ ತಗೊಳ್ಳುತ್ತಾ ಅವಳಿಗೆ ತಗೊಳ್ಳುತ್ತಾ ಒಂದು, ಅದೇ ನನಗೆ ದೊಡ್ಡ ಟೆನ್ಷನ್ ಫ್ರೆಂಡ್ಸ್. ಅದೇ ನನಗೆ ಜ್ವರ ಎಲ್ಲ ಬಂದರೆ ಯಾರಿಗಾದರೂ ಹಾಗೆ ಆಗುತ್ತೆ. ಒಬ್ಬೊಬ್ಬರೆಲ್ಲ ಇದ್ದರೆ ಇದು ಗೊತ್ತಾಗೋದಿಲ್ಲ, ಬಟ್ ಇಬ್ಬಿಬ್ಬರು ಇದ್ದರೆ ಒಂದೇ ಕಡೆಗೆ ಇದ್ದರೆ ಸ್ವಲ್ಪ ಜ್ವರ ಎಲ್ಲ ಅಂದರೆ ಸಣ್ಣ ಮಕ್ಕಳೆಲ್ಲ ಬೇಗ ಟಚ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಟೆನ್ಷನ್ನು ಮತ್ತೇನಲ್ಲ. ಇಬ್ರಿಗೂ ಸ್ಟಾರ್ಟ್ ಆಯಿತು ಅಂದರೆ ನಮಗೂ ತಲೆ ಬಿಸಿ ಆಗೋಗುತ್ತೆ. ಏನು ಮಾಡೋದಪ್ಪ, ಇಬ್ರಿಗೆ ಹೆಂಗೆ ಮೇಂಟೈನ್ ಮಾಡೋದು ಅಂತೆಲ್ಲ ಟೆನ್ಷನ್ ಆಗೋಗುತ್ತೆ. ಸೊ ಅದೇ ದೇವ್ರ ಲೆಕ್ಕದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸೊ ಫ್ರೆಂಡ್ಸ್, ಇದು ಸೋಮವಾರದ ಬ್ಲಾಗು. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಮತ್ತೇನೆಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಹತ್ರ ಎಷ್ಟಾಗುತ್ತೆ ನಾನು ಅಷ್ಟು ವೀಡಿಯೋ ತೆಗಿತೀನಿ ಫ್ರೆಂಡ್ಸ್. ಯಾಕಂದರೆ ನಾವು ಹೊರಗೆಲ್ಲ ಹೋಗೋದು ತುಂಬಾ ಕಡಿಮೆ, ನನ್ನ ಮನೆಯಲ್ಲೇ ಜಾಸ್ತಿ ಇರೋದು. ಸೊ ಅದಕ್ಕೋಸ್ಕರನೇ ಮನೆಯದೇ ಜಾಸ್ತಿ ವೀಡಿಯೋ ಬರುತ್ತೆ. ಸೊ ಪ್ಲೀಸ್ ನೋಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ, ಹಾಗೂ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಗುಡ್ ನೈಟ್.